ಹಾಯ್ ನಮಸ್ತೆ ಫ್ರೆಂಡ್ಸ್. ಇವತ್ತು ಸಂಡೇ ಸ್ಪೆಷಲ್ ನಮ್ಮನೇಲಿ ಬಿರಿಯಾನಿ ಮಾಡ್ತಾ ಇದೀವಿ. ಬನ್ನಿ ಬಿರಿಯಾನಿ ರೆಸಿಪಿ ಹೇಗೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸ್ತೀನಿ. ಇದು ಬಿರಿಯಾನಿ ಮಸಾಲೆಗೆ ಒಂದು 9 ಲವಂಗ, ಒಂದು 4-5 ಕರಿಮೆಣಸು, ಹಾಗೇನೆ ಸ್ವಲ್ಪ ಚಕ್ಕೆ, ಒಂದೆರಡು ಬೆಳ್ಳುಳ್ಳಿ, ಮತ್ತೆ 1 ಇಂಚಷ್ಟು ಶುಂಠಿ ಹಾಕೊಂಡಿದೀನಿ. ಕೊತ್ತಂಬರಿ, ಪುದೀನ ಮತ್ತೆ ಸ್ವಲ್ಪ ಕಾಯಿ ಅಷ್ಟೇ ತಗೊಂಡಿರೋದು. ಇದಾದ್ಮೇಲೆ ಪುದೀನ, ಕೊತ್ತಂಬರಿ, 1-3 ಟೊಮೊಟೊ, 1-4 ಹಸಿಮೆಣಸಿನ್ಕಾಯಿ, ಮತ್ತೆ 1-2 ಈರುಳ್ಳಿ, ಮೀಡಿಯಂ ಸೈಜ್ 2 ಈರುಳ್ಳಿ ತಗೊಂಡಿದೀನಿ. ಈಗ ನಾವಿವಾಗ ಒಗ್ಗರಣೆ ಹಾಕೊಳ್ಳೋಣ. ಒಂದು ಅರ್ಧ ಕೆಜಿ ಅಷ್ಟು ಚಿಕನ್ ತಗೊಂಡಿದ್ದೀನಿ. ಚಿಕನ್ ಎಲ್ಲ ವಾಶ್ ಮಾಡಿ ರೆಡಿ ಇಟ್ಟಿದ್ದೀನಿ. ಮಾಡೋಣ ಬನ್ನಿ, ಹೇಗೆಂದೇಳಿ ತೋರಿಸ್ತೀನಿ. ನಾನು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾಯಿ ನಾನು ಏನಿವಾಗ ಹಸಿಮೆಣಸಿನ್ಕಾಯಿ 4 ಹಸಿಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಇದು ಇಷ್ಟೇ ಹಾಕೋದು. ನಾನು ಆಮೇಲೆ ಮತ್ತೆ ಒಗ್ಗರಣೆ ಒಳಗಡೆ ಸ್ವಲ್ಪ ಖಾರದ ಪುಡಿ ಆಡ್ ಮಾಡ್ಕೊತೀನಿ. ಎಣ್ಣೆ ಕಾದಿದೆ. ಇದು ಚಿಕನ್ ನ ಬೇಯಿಸ್ಕೊಳ್ಳೋದಿಕ್ಕೆ ಹಾಕೋತಾ ಇರೋದು ನಾನು. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಕರೆಂಟ್ ಇಲ್ಲ, ಬೆಳಕಿನ ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವೇನ್ 2 ಈರುಳ್ಳಿ ಕಟ್ ಮಾಡ್ಕೊಂಡಿದೀವಲ್ಲ, ಅದ್ರಲ್ಲಿ ಅರ್ಧ ಈರುಳ್ಳಿನ ನಾನು ಒಗ್ಗರಣೆ ಒಳಗೆ ಹಾಕೋತಾ ಇದ್ದೀನಿ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈಗ ಕಟ್ ಮಾಡಿ ಇಟ್ಟಿರೋ ಅರ್ಧ ಟೊಮೊಟೊ ಹಾಕೋತಾ ಇದ್ದೀನಿ. ನಾನೇ 2 ಟೊಮೊಟೊ ಹಾಕಿ ಕಟ್ ಮಾಡಿದ್ನಲ್ಲ, ಅದರಲ್ಲಿ ಅರ್ಧ ಹಾಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿ ಇದರಲ್ಲಿ ನಮ್ಮ ವಾಯ್ಸ್ಗಿಂತ ಒಗ್ಗರಣೆ ವಾಯ್ಸ್ ತುಂಬಾ ಜೋರ್ ಬರ್ತಾ ಇದೆ. ನನ್ನ ಮಗಳಿಗೆ ಒಗ್ಗರಣೆಗೆ ಕೆಂಪು ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಅಪ್ಪಿ, ನೀನ್ ಬಿರಿಯಾನಿ ತಿಂತೀಯಾ? ಮತ್ತೆ ಚಟ್ನಿ ಇದೊಂದು ಅರ್ಧ ಕೆಜಿ ಇದೆ, 3/4 ಕೆಜಿ ಚಿಕನ್. ಇದು ಅರ್ಧ ಕೆಜಿ ಇಲ್ಲ, ಒಂದು 3/4 ಕೆಜಿ ಐತೆ. ನಾನು ತಂದು 1.5 ಕೆಜಿ, ಅರ್ಧ ಡಿವೈಡ್ ಮಾಡಿದ್ಯಾ, 3/4 ಕೆಜಿ ಐತೆ. ಸರಿ ಆಯ್ತು, 3/4 ಕೆಜಿ. ನಾನಿವಾಗ ಇದಕ್ಕೆ ಸುಂದರಬಿ ವಾಯ್ಸ್ ಸರಿ ಕೇಳ್ತಲ್ಲ. ನಾನು ಚಿಕನ್ ಹಾಕಿದ್ಮೇಲೆ ಚಿಕನ್ಗೆ ಎಷ್ಟು ಬೇಕು ಅಂತ ಹೇಳಿ ಉಪ್ಪು ಹಾಕ್ತಾ ಇದ್ದೀನಿ. ಹಾಗೇನೆ ಇದಕ್ಕೆ ಸ್ವಲ್ಪ ಅರಿಶಿನ, ಹಾಕಿ ಇದನ್ನ ಸ್ವಲ್ಪ ನೀಟಾಗಿ ಬೇಯಿಸ್ಕೋಬೇಕಾಗತ್ತೆ. ಚಿಕನ್ಗೆಲ್ಲ ನೀಟಾಗಿ ಅರಿಶಿನ ಉಪ್ಪು ಹಚ್ಕೊಳ್ಳಿ. ಎಷ್ಟು ನಿಮಿಷ ಬೇಯಬೇಕು ಚಿಕನ್? ಈಗ ಇದನ್ನ ಈಗ 1-2 ನಿಮಿಷ ಹಂಗೆ ಬೇಯಿಸ್ಕೊಂಡು 1-2 ವಿಷಲ್ ಕೂಗಿಸ್ಕೊತೀನಿ ಬಿರಿಯಾನಿಗೆ. ಆಮೇಲೆ ಮತ್ತೆ ಬಿರಿಯಾನಿ ಒಳಗೆ 1 ವಿಷಲ್, 2 ವಿಷಲ್ ಕೂಗಿಸ್ಬೇಕು. ಇದು ಚೆನ್ನಾಗಿ ಬೆಂದಿಲ್ಲ ಅಂದ್ರೆ ಆಮೇಲೆ ಬಿರಿಯಾನಿ ಒಳಗೆ ನಾರ್ ತರ ಬರುತ್ತೆ. ಚಿಕನ್ ತಿನ್ನೋದಿಕ್ ಚೆನ್ನಾಗಿರಲ್ಲ. ಹಾಗಾಗಿ ಚೆನ್ನಾಗಿ ಬೇಯಿಸ್ಕೊಬೇಕು. ಸ್ನೇಹಿತರೆ, ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆನೆ ಟಿಫನ್ನಿಗೆ ಬಿರಿಯಾನಿ ಮಾಡ್ತಿದ್ದೀವಿ. ಯಾಕಂದ್ರೆ ನಾವು ಕೂಡ ಶಾಪಿಗೆ ಹೋಗ್ಬೇಕು, ಹಂಗಾಗಿ ಸ್ವಲ್ಪ ಬೆಳಗ್ಗೆನೆ ಮಾಡ್ತಾ ಇದ್ದೀವಿ. ಇವಾಗ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ನಮಗೆ ಖಾಲಿ ಆಗತ್ತೆ. ಅದೇ ನೈಟ್ ಮಾಡ್ಕೊಂಡ್ವಿ ಅಂದ್ರೆ ಮತ್ ನಾಳೆ ಮಂಡೇ ಇರುತ್ತಲ್ಲ, ಮಂಡೇ ಉಳಿಯುತ್ತೆ ಅಂತ ಹೇಳಿ. ಹೌದು, ನಾವು ಸೋಮವಾರ ತಿನ್ನಲ್ಲ, ಹಂಗಾಗಿ ಇವತ್ತಿಗೆ ಇದು 3 ಟೈಮ್ ಖಾಲಿ ಮಾಡ್ಬೇಕು ಅಂತಂದು ಡಿಸೈಡ್ ಮಾಡಿದೀವಿ. ಬಿರಿಯಾನಿ ಮತ್ತೆ ಫ್ರೈ ಮಾಡ್ತಿರೋದು.
ನನ್ ಬಿರಿಯಾನಿದೊಂದೇ ರೆಸಿಪಿ ನಾನು ತೋರಿಸ್ತಾ ಇದ್ದೀನಿ. ಓಕೆ, ಪಕ್ಕದಲ್ಲೇ ಬಾಣ್ಲಿ ಇದೆ ಫ್ರೈಗೆ, ಅದು ಕೂಡ ನಾನು ಕೂಡ ಅದನ್ನು ಮಾಡ್ತೀನಿ. ಫ್ರೈನು ತೋರಿಸ್ತೀನಿ. ಇದು ಸ್ವಲ್ಪ ಬೇಯಿಲ್ಲ ಇವಾಗ ನಾರ್ಮಲ್ ಪ್ಲೇಟ್ ಮುಚ್ಚಿನೇ ನಾನು ಸ್ವಲ್ಪ ಬೇಯಿಸ್ಕೊಡ್ತಿದ್ದೀನಿ. ಹೀಗೆ ಬೇಯಲಿ. ಇವಾಗ ಇದು ಚಿಕನ್ ಸ್ವಲ್ಪ ನೀರು ಬಿಟ್ಕೊಂಡು ಬೇಯ್ತಾ ಇದೆ. ನಾನು ಇದಕ್ಕೆ ಇವಾಗ ನಾನು ಟೀ ಗ್ಲಾಸ್ ಅಲ್ಲಿ ಒಂದ್ ಸ್ವಲ್ಪ ನೀರ್ ಹಾಕ್ತೀನಿ ಅಷ್ಟೇ. ಮತ್ತೆಲ್ಲ ಹಿಡಿಬಾರ್ದು ಅಂತ ಹೇಳಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತೀವಲ್ಲ, ಅಂಟ್ಕೊಳ್ಳಲ್ಲ, ನೀರ್ ಬಿಟ್ಕೊಂಡಿದೆ, ಆದ್ರೂ ರಿಸ್ಕ್ ಯಾಕೆ ಅಂತ ಹೇಳಿ ಒಂದ್ ಅರ್ಧ ಲೋಟದಷ್ಟು ಮಾತ್ರ ಆಡ್ ಮಾಡ್ಕೊತೀನಿ. ಇಷ್ಟೇ ಆಡ್ ಮಾಡ್ತಾ ಇರೋದು. ಸ್ವಲ್ಪ ಹಾಕೊಂಡೆ ನಾನು ಇದಕ್ಕೆ ಸ್ಮೆಲ್ಲಿಗೆ ಒಂದ್ ಸ್ವಲ್ಪ ಪುಡಿನ ಹಾಕ್ಬಿಟ್ಟಿದೀನಿ. ಇಷ್ಟೇ. ಈಗ ಇದನ್ನ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಹೊಡ್ಕೊಳ್ಳೋಣ. ನೋಡ್ತೀನಿ ಒಂದ್ ನಿಮಿಷ. ಒಂದ್ ವಿಷಲ್ ಸಾಕು. ನಾನು ಇವಾಗ ಪೆಪ್ಪರ್ ಚಿಕನ್ ಮಾಡ್ತಿದ್ದೀನಿ. ಪೆಪ್ಪರ್ ಚಿಕನ್ಗೆ ಎಣ್ಣೆ ಕಾಯ್ತಾ ಇದೆ. ಪಕ್ಕದಲ್ಲಿ ಬಿರಿಯಾನಿಗೆ ಚಿಕನ್ ಬೇಯಿಸ್ಲಿಕ್ಕೆ ಇಟ್ಟಿದ್ದಾರೆ. ಎಣ್ಣೆ ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಒಂದ್ 2 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಅದನ್ನ ಹಾಕೋತೀನಿ. ಸ್ವಲ್ಪ ಕಾದಿದೆ ಎಣ್ಣೆ. ಇದಕ್ಕೆ ಸ್ವಲ್ಪ ಕರಿಬೇವು, ಹಾಗೇನೆ ಹಸಿಮೆಣಸಿನಕಾಯಿ, ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ಇದು ಈಗ ಫ್ರೈ ಆಗಿದೆ ಅಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗ್ಲಿ. ನಾನು ಇದಕ್ಕೆ ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕೋತೀನಿ. ನಾನೀಗ 3/4 kg ಚಿಕನ್ ಮಾಡ್ತಿರೋದು. ಒಂದು ಮೀಡಿಯಂ ಸೈಜ್ ಅಲ್ಲಿ ಈರುಳ್ಳಿ, ಅದು ಶುಂಠಿ ಮತ್ತೆ ಶುಂಠಿ ಅಂತೀನಿ, ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕಿದೀವಲ್ಲ, ಅದ್ರದ್ದು ಸ್ಮೆಲ್ ಚೆನ್ನಾಗ್ ಬರ್ತಾ ಇರುತ್ತೆ. ಪೆಪ್ಪರ್ ಚಿಕನ್ಗೆ ಇದೆ ಮೇನು. ಪೆಪ್ಪರ್ ನಾವು ಲಾಸ್ಟ್ ಹಾಕೊಳ್ಳೋದಲ್ಲ. ಆಮೇಲೆ ಪಾಸ್ತಾ ಹಾಕೋಬಹುದು, ಮಾಡ್ಬೋದು, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಲೈಟ್ ಆಗಿ ಗ್ರೇವಿ ಮಾಡ್ಬೋದು. ನಾನೀಗ ಗ್ರೇವಿ ತರ ಮಾಡ್ತಿಲ್ಲ, ಡ್ರೈ ಚಿಕನ್ ಮಾಡ್ತಿದ್ದೀನಿ. ಬಿರಿಯಾನಿ ವಿಷಲ್ ಇವಾಗ ಆಲ್ಮೋಸ್ಟ್ ಬಂದ್ಬಿಡುತ್ತೆ. ನಾನು 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಜಾಸ್ತಿ ಎಲ್ಲ ಹಾಕೋದು ಏನಿಲ್ಲ.
ನಾನು ಇವಾಗ ಸ್ವಲ್ಪ ಚಿಕನ್ನಿಗೆ ಎಷ್ಟು ಬೇಕು ಅಂತ ಹೇಳಿ ಒಂದ್ ಸ್ವಲ್ಪ ಕಮ್ಮಿ ಹಾಕಿರ್ತೀನಿ. ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಹಾಕ್ತೀನಿ, ಇಲ್ಲಾಂದ್ರೆ ಇದು ಈರುಳ್ಳಿ ಟೊಮೆಟೊ ಎಲ್ಲ ಉಪ್ಪಾಗ್ಬಿಡುತ್ತೆ. ಕಲ್ಲುಪ್ಪೆ ಯೂಸ್ ಮಾಡೋದು ನಾನು. ಕಲ್ಲುಪ್ಪು ಯೂಸ್ ಮಾಡಿದ್ರೆ ಟೇಸ್ಟ್ ಚೆನ್ನಾಗ್ ಬರುತ್ತೆ ಅಂತ ಹೇಳ್ತಾರೆ. ಬಟ್ ನಾನ್ ಸಾಂಬಾರ್ಗೆ ಇದಕ್ಕೆಲ್ಲ ಕಲ್ಲುಪ್ಪೆ ಯೂಸ್ ಮಾಡೋದು. ತಿಂಡಿಗೆ ಮಾತ್ರ ಒಂದ್ ಸಣ್ಣ ಉಪ್ಪು ಯೂಸ್ ಮಾಡ್ತೀನಿ. ಇದು ಸ್ವಲ್ಪ ಸ್ಮೂತ್ ಆಗೋವರೆಗೂ ಲೈಟ್ ಆಗಿ ಸಣ್ಣ ಉರಿಯಲ್ಲೇನೆ ಬೇಯಿಸ್ಕೊಳ್ಳೋಣ. ಬಿರಿಯಾನಿಗೆ ಮಸಾಲಾ ಮಿಕ್ಸಿ ಮಾಡ್ಕೋಬೇಕು, ಕರೆಂಟ್ ಇಲ್ಲ. ಈಗ ಅದನ್ನೆಲ್ಲ ಜಜ್ಜಿ ಹಾಕ್ಬೇಕು ಅನ್ಸುತ್ತೆ. ನೋಡೋಣ, ಇದು ಸ್ವಲ್ಪ ಗ್ರೈಂಡ್ ಮಾಡೋವರೆಗೂ ಕರೆಂಟ್ ಬಂದ್ರು ಬರ್ಬಹುದು. ಯಾಕೋ ಇವತ್ತು ಬೆಳಗ್ಗೆನೆ ಕರೆಂಟ್ ಹೋಗ್ಬಿಟ್ಟಿದೆ. ಇದು ನಾವು ಸ್ಟಾರ್ಟಿಂಗ್ ಬೆಳ್ಳುಳ್ಳಿ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ, ಕೈ ಆಡಿಸ್ತಾನೆ ಇರ್ಬೇಕು. ಈಗ ಇದು ಸ್ವಲ್ಪ ಸ್ಮೂತ್ ಆಗಿದೆ. ನಾನು ಚಿಕನ್ ವಾಶ್ ಮಾಡಿ ಇಟ್ಟಿದ್ದೀನಿ, ಚಿಕನ್ ಹಾಕೋತಾ ಇದ್ದೀನಿ. ಮಸಾಲೆ ಜೊತೆಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾನು ಇದನ್ನ ನೀಟಾಗಿ ಒಂದ್ 2 ನಿಮಿಷ ಚಿಕನ್ ಹಾಕಿದ್ಮೇಲೆ ಇದ್ರಲ್ಲಿ ಬಿಟ್ಟಿದ್ದೀನಿ. ಈಗ ನಾನು ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಸ್ವಲ್ಪ ಬೇಯಬೇಕು, ನೀರು ಬಿಟ್ಕೊಳ್ಳಿ. ಎಷ್ಟು ಸಮಯ ಬೇಕಿದೆ? ಇವಾಗಿನ ಚಿಕನ್ ಸ್ವಲ್ಪ ಬೇಗ ಬೇಯಲ್ಲ, ನೋಡೋಣ. ಕರೆಂಟ್ ಇಲ್ದೇ ಇರೋ ಕಾರಣ ನಾನು ಇವಾಗ ಇದ್ರಲ್ಲೇನೆ ಸ್ವಲ್ಪ ಜಜ್ಕೊತಿದ್ದೀನಿ ಬಿರಿಯಾನಿಗೆ. ನೋಡ್ರಿ, ಕೆಳಗೆ ಇಟ್ಕೊಂತೀನಿ. ಅಮ್ಮು ವಿಡಿಯೋ ಕರಾಲತ್ತ. ಚಿಕನ್ ಇವಾಗ ನಾನು ಇದಕ್ಕೆ ಎಕ್ಸ್ಟ್ರಾ ತಕ್ಕೊಟ್ಟಿದ್ದೀನಿ. ಇವಾಗ ಇದ್ರಲ್ಲೇ ಮತ್ತೆ ಬಿರಿಯಾನಿ ಒಗ್ಗರಣೆ ಹಾಕೋದ್ರಿಂದ ಚಿಕನ್ ಬೆಂದಿದೆ. ಇದು ನಾನು ಇದನ್ನ ವಾಶ್ ಮಾಡ್ತಾ ಇಲ್ಲ. ಆಗ್ಲೇ 2 ಸ್ಪೂನ್ ಹಾಕಿದ್ದೆ, ಈಗ 2 ಸ್ಪೂನ್ ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ಲಿ. ಈಗ ನಾನು ಆಗ್ಲೇ ಎಕ್ಸ್ಟ್ರಾ ಬಿಟ್ಟಿದ್ನಲ್ಲ ಈರುಳ್ಳಿ, ಇದನ್ನ ಕಂಪ್ಲೀಟ್ ಆಗಿ ಆಡ್ ಮಾಡ್ಕೊತೀನಿ ಇವಾಗ. ನಾರ್ಮಲ್ ಇವಾಗ ಮತ್ತೆ ಅದೇ ಪ್ರೊಸೀಜರ್. ಟೊಮೊಟೊ, ಇವಾಗ ನೆಕ್ಸ್ಟ್ ಟೊಮೊಟೊ ಹಾಕೋತೀನಿ, ಬೇಯ್ಬೇಕು ಸ್ವಲ್ಪ. ತುಂಬಾ ಮಸಾಲೆ ತರ ಇದ್ರೆ ತಿನ್ನಲ್ಲ ನಮ್ಮ ಮನೇಲಿ, ಮಕ್ಳೆಲ್ಲ ತಿನ್ನೋದಲ್ಲ. ನಾನು ಅದನ್ನ ಮಸಾಲೆ ಎಲ್ಲ ಸ್ವಲ್ಪ ಕಡಿಮೆ ಆಡ್ ಮಾಡೋದು. ನಾನು ಇವಾಗ ರೈಸ್ 1-2 ಕಾಲು ಲೋಟದ್ ಮಾಡ್ತಾ ಇದ್ದೀನಿ. ಟೊಮೊಟೊ ಆಡ್ ಮಾಡ್ತಿದ್ದೀನಿ ಬಿರಿಯಾನಿಗೆ. ಇವಾಗ ಇದು ಸಣ್ಣ ಉರಿಯಲ್ಲೇನೆ ಬಿಟ್ಟಿದ್ದೀನಿ, ಇಲ್ಲಾಂದ್ರೆ ನಾವ್ ಆಗ್ಲೇ ಕೂಡ ಇರೋ ಚಿಕನ್ ಬೇಯಿಸಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ. ಈಗ ಪೆಪ್ಪರ್ ಚಿಕನ್ಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿದೆ. ಪೆಪ್ಪರ್ ಚಿಕನ್ಗೆ ಮಸಾಲ ಆಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕಿದೀನಿ, ಹಾಗೇನೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಬೇಕು. ಇಷ್ಟೇ ಹಾಕೋದು ಸ್ವಲ್ಪ.
ಆಮೇಲೆ ಟೇಸ್ಟಿಗೋಸ್ಕರ ನಾನು ಸ್ವಲ್ಪ ಗರಂ ಮಸಾಲ ಹಾಕ್ತೀನಿ. ಸ್ಮೆಲ್ ಕೂಡ ಸಕಲ ಬರ್ತಾ ಇದೆ. ಸ್ವಲ್ಪ ಹಾಕ್ತೀನಿ ಅಂದ್ರೆ ಒಂದ್ ಅರ್ಧ ಚಮಚದಷ್ಟು. ಧನಿಯಾ ಪೌಡ್ರು ಗರಂ ಮಸಾಲ ಹಾಕಿದ್ರೆ ಸ್ವಲ್ಪ ಸ್ಮೆಲ್ ಚೇಂಜ್ ಆಗ್ತಿದೆ, ಚೆನ್ನಾಗಿ ಬರ್ತಾ ಇದೆ. ಮಸಾಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನು ಸ್ವಲ್ಪ ಬೇಯಬೇಕಷ್ಟೇ ಇದು. ಲಾಸ್ಟ್ ಕಂಪ್ಲೀಟ್ ಚಿಕನ್ ಬೆಂದಿದೆ ಅಂದಾಗ ಪೆಪ್ಪರ್ ಪೌಡರ್ ಆಡ್ ಮಾಡ್ಬೇಕು. ಏನೇನು ಹಾಕ್ಬೇಕು? ಪೆಪ್ಪರು ಮತ್ ಲಾಸ್ಟ್ ಕೊತ್ತಂಬರಿ ಅಷ್ಟೇ. ಕೊತ್ತಂಬರಿ ಸೊಪ್ಪು. ಫುಲ್ ಡ್ರೈ ಆಗಿದೆಯಲ್ಲ ಇದು? ಡ್ರೈ ಆಗಿದೆ, ಬೇಯ್ಬೇಕು ಇದು ಚಿಕನ್. ಮುಂಚೆ ಚಿಕನ್ ಚೆನ್ನಾಗ್ ಬರ್ತಾ ಇತ್ತು, ಇವಾಗ ಬೇಗ ಬೇಯೋದಿಲ್ಲ, ಬೆಂದ ಒಂಥರ ನಾರ್ ತರ ಇರುತ್ತೆ. ಮತ್ತೆ ಮುಚ್ತಾ ಇದ್ದೀನಿ. ಅದಕ್ಕೆ ನಾನು ಪುದೀನ ಕಟ್ ಮಾಡಿ ಇಟ್ಟಿದ್ನಲ್ಲ, ಪುದೀನ ಹಾಕೋತಿದ್ದೀನಿ. ಮತ್ತೆ ಸ್ವಲ್ಪ ಕೊತ್ತಂಬರಿ, ಇದಿಷ್ಟು ಬೆಂದ ಮೇಲೆ ನಾವು ಇವಾಗ ಕುಟ್ಟಿ ಇಟ್ಕೊಂಡಿದೀವಲ್ಲ ಮಸಾಲ ಎಲ್ಲ ಆಡ್ ಮಾಡ್ಬೇಕಾಗತ್ತೆ. ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಲಿ ಪುದೀನದ್ದು, ಇದ್ರ ಜೊತೆ ಒಂದ್ಸತಿ ಫ್ರೈ ಮಾಡ್ಕೊಂಡ್ಬಿಡೋಣ. ಕರೆಂಟ್ ಇಲ್ದೇ ಇರೋ ಕಾರಣ ಸ್ವಲ್ಪ ಟೈಮ್ ಆಗ್ತಾ ಇದೆ. ಎಣ್ಣೆ ಒಳಗಡೆ ಪುದೀನ ಕಂಪ್ಲೀಟ್ ಆಗಿ ಬೇಯಬೇಕು. ಹಸಿ ಸ್ಮೆಲ್ ಹೋದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸ್ಮೆಲ್ ತುಂಬಾ ಸ್ಮೆಲ್ ಅನ್ಸಲ್ಲ. ನಾವ್ ಯಾವ್ದೇ ಒಂದ್ ಅಡ್ಗೆ ಮಾಡಿದ್ರು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು, ಇಲ್ಲಾಂದ್ರೆ ಯಾವ್ದು ಚೆನ್ನಾಗಾಗಲ್ಲ. ಸುಮ್ನೆ ಹೆಂಗೆ ಒಂದಾದ್ಮೇಲೆ ಒಂದಾದ್ಮೇಲೆ ಅದ್ರ ಮೇಲೆ ಹಂಗೆ ಆಗ್ತಾ ಇದ್ರೆ ಯಾವ್ದು ಕರೆಕ್ಟ್ ಆಗಿ ಬೇಯಲ್ಲ. ಆಮೇಲೆ ತಿನ್ನುವಾಗನು ಅಷ್ಟೊಂದು ರುಚಿ ಅನ್ಸಲ್ಲ, ಹಸಿ ಹಸಿ ಸ್ಮೆಲ್ ಹೊಡಿತಾ ಇರುತ್ತೆ. ನಾನು ಕುಟ್ಟಿಟ್ಕೊಂಡಿದ್ದಲ್ಲ ಅದು ಮಸಾಲೆ ಆಡ್ ಮಾಡ್ಕೊತಾ ಇದೀನಿ. ಇದು ಇನ್ನು ಸ್ವಲ್ಪ ನೈಸಾಗೆ ಮಿಕ್ಸಿ ಮಾಡ್ಕೋಬೇಕಿತ್ತು. ಕರೆಂಟ್ ಇಲ್ದೇ ಇರೋ ಕಾರಣ ಕುಟ್ಕೊಂಡು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನಾನು ಇದು ಡ್ರೈ ಇತ್ತಲ್ವಾ, ಮತ್ತೆ ತಳ ಹಿಡಿಯುತ್ತೆ ಅಂತ ಹೇಳಿದಕ್ಕೆ ಚಿಕನ್ ಬೇಯಿಸ್ಕೊಂಡಿದ್ನಲ್ಲ ಅದು ಸ್ವಲ್ಪ ನೀರ್ ಹಾಕೊಂಡಿದೀನಿ. ಮಿಕ್ಸಿ ಮಾಡಿದಿದ್ರೆ ಅದಕ್ಕೆ ನೀರ್ ಹಾಕೊಂಡು ಮಿಕ್ಸಿ ಮಾಡಿರ್ತಿದ್ವಲ್ಲ, ತುಂಬಾ ಡ್ರೈ ಅನಿಸ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ. ಇವಾಗ ನಾನು ಇದಕ್ಕೆ ಮಸಾಲ ಆಡ್ ಮಾಡ್ಕೊತೀನಿ. ನಮ್ಮನೇಲಿ ಖಾರ ಕಡಿಮೆ ಬೇಕು. ಆಲ್ಮೋಸ್ಟ್ ಆಗ್ಲೇ 4 ಮೆಣಸಿನ್ಕಾಯಿ ಹಾಕಿದೀನಿ. ಖಾರದ ಪುಡಿ ಹಾಕ್ತಾ ಇದೀನಿ 1 ಚಮಚದಷ್ಟು. ಆಮೇಲೆ ಸ್ವಲ್ಪ ಅರಿಶಿನ, ನಾನು ಬಿರಿಯಾನಿ ಪೌಡರ್ ಎಲ್ಲ ಏನು ಎಕ್ಸ್ಟ್ರಾ ಆಡ್ ಮಾಡಲ್ಲ. ಆಮೇಲೆ ಸ್ವಲ್ಪ ಧನಿಯಾ ಪೌಡರ್, ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಸ್ವಲ್ಪನೇ ಹಾಕ್ತಿದ್ದೀನಿ, ಇಲ್ಲಾಂದ್ರೆ ಧನಿಯಾ ಪೌಡರ್ ಸ್ಮೆಲ್ ಹೊಡಿಯುತ್ತೆ ಅಂತ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಖಾರ ಜಾಸ್ತಿ ಆಯ್ತು ಅಂದ್ರೆ ನಾವೇ 2 ಪೀಸ್ ತಿನ್ಬೇಕಾಗತ್ತೆ ಬಿರಿಯಾನಿ, ಅದಕ್ಕೋಸ್ಕರ ಸ್ವಲ್ಪ ಖಾರ ಕಡಿಮೆನೆ ಹಾಕ್ತೀನಿ ನಾನು. ಮಕ್ಕಳು ತಿನ್ನೋದಿಲ್ಲ, ಸಪ್ಪೆ ಇದ್ರೇನೆ ತಿನ್ನೋದು. ಇದು ಸ್ವಲ್ಪ ಫ್ರೈ ಆಗಿ ಇದಾದ್ಮೇಲೆ ನಾವು ಏನ್ ಬೇಯಿಸಿ ಇಟ್ಕೊಂಡಿದೀವಲ್ಲ ಚಿಕನ್, ಅದನ್ನ ಹಾಕ್ಬೇಕಾಗತ್ತೆ. ನಾನೀಗ ಈ ಮಸಾಲೆ ಜೊತೆಗೆ ಸ್ವಲ್ಪ ಉಪ್ಪು ಆಡ್ ಮಾಡ್ತಿದ್ದೀನಿ. ಚಿಕನ್ ಅಲ್ಲೂ ಇರೋದ್ರಿಂದ
ಇಷ್ಟೇ ಹಾಕ್ತಿದೀನಿ. ಆಮೇಲೆ ಒಂದ್ಸಲ ನೋಡಿ ಹಾಕೋಣ ಅಂತ ಹೇಳಿ. ಇವಾಗ ಇದಕ್ಕೆ ಚಿಕನ್ ಆಡ್ ಮಾಡ್ತಿದ್ದೀನಿ. ಇವಾಗ ನಾನು ಏನ್ ನೀರಿನ ಅಂಶ ಇದೆ ಇದ್ರಲ್ಲಿ ಹಾಕ್ತಾ ಇಲ್ಲ, ಬರೀ ಚಿಕನ್ ಮಾತ್ರ ಹಾಕ್ತಿದ್ದೀನಿ. ಯಾಕೆಂದ್ರೆ ಮೆಜರ್ಮೆಂಟ್ ತಗೊಂಡ್ ಹಾಕ್ಬೇಕು, ಅದಕ್ಕೋಸ್ಕರ ಚಿಕನ್ ಮಾತ್ರ ಹಾಕ್ತಿದ್ದೀನಿ. ಇದನ್ನ ಇವಾಗ ನಾನು ಚಿಕನ್ ಏನ್ ಹಾಕಿದೀನಲ್ಲ ಅದು ಮಸಾಲಾ ಜೊತೆ ನೀಟಾಗಿ ಮಿಕ್ಸ್ ಆಗ್ಬೇಕು. ಮಿಕ್ಸ್ ಆದ್ಮೇಲೆ ಒಂದ್ 2 ನಿಮಿಷ ಬಿಡ್ಬೇಕು ಇದು ಫ್ರೈ ಆಗ್ಲಿಕ್ಕೆ. ಇದನ್ನ ನಾನೀಗ ಕ್ಲೋಸ್ ಮಾಡಿ ಬಿಡ್ತೀನಿ ಒಂದ್ 2 ನಿಮಿಷ. ನಾನು ಇವಾಗ ಇದಕ್ಕೆ 2 ಕಾಲು ಅಕ್ಕಿ ಹಾಕ್ತಾ ಇರೋದ್ರಿಂದ 4.25 ಲೋಟ ನೀರ್ ಹಾಕ್ತೀನಿ. ಇಷ್ಟ ಹಾಕಿದ್ರೆ ಕರೆಕ್ಟ್ ಅನ್ನ ಅಗಲಗಳಾಗಿ ಬೇಯುತ್ತೆ. 4.25. ಇವಾಗ ಇದು ಸ್ವಲ್ಪ ಚೆನ್ನಾಗಿ ಬೇಯ್ಬೇಕು. ಬೆಂದ್ರೆ ಇವಾಗ್ಲೇ ನೀರು ಸ್ವಲ್ಪ ಕುದಿ ಬರುವಾಗ ನಾನು ಅಕ್ಕಿ ಹಾಕೋದು. ಇದು ಕುದಿ ಬರುವಾಗ ಆದ್ರೆ ನಾವು ಒಂದ್ಸಲ ಉಪ್ಪು ಖಾರ ಇನ್ನೂ ಒಂದ್ಸಲ ಚೆಕ್ ಮಾಡ್ಕೋಬಹುದು. ಚೆಕ್ ಮಾಡ್ಕೊಂಡು ಅಕ್ಕಿ ತೊಳೆದು ಹಾಕಿದ್ರೆ ಮುಗೀತು. ಲಾಸ್ಟ್ ಸ್ವಲ್ಪ ನಿಂಬೆ ಹಣ್ಣು ಹಿಂಡ್ಬಿಟ್ಟು ಕೊತ್ತಂಬರಿ ಹಾಕಿ ಲಿಡ್ ಕ್ಲೋಸ್ ಮಾಡಿದ್ರೆ ಬಿರಿಯಾನಿ ರೆಡಿ. ಇದು ಬಿರಿಯಾನಿಗೆ ಕುದಿತಾ ಇದೆ ಇವಾಗ ಮಸಾಲೆ ಎಲ್ಲ. ನಾನು ಇವಾಗ ಅಕ್ಕಿನ ವಾಶ್ ಮಾಡಿದ್ದೀನಿ, ನಾನು ರೈಸ್ ಯೂಸ್ ಮಾಡ್ತಿರೋದು. ಇದನ್ನ ಎಲ್ಲ ಹಾಕ್ಬಿಟ್ಟು ನೀವ್ ಈ ಟೈಮಲ್ಲಿ ಒಂದ್ಸಲ ಉಪ್ಪು ಖಾರ ಚೆಕ್ ಮಾಡ್ಕೊಳ್ಳಾಗಿದ್ರೆ ಮಾಡ್ಕೋಬಹುದು. ನನ್ಗೆ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಷ್ಟೇ, ನಾನು ಆಡ್ ಮಾಡ್ಕೊಂಡಿದ್ದೀನಿ. ನಾನು ಇವಾಗ ಲಾಸ್ಟ್ ನಿಂಬೆಹಣ್ಣು ಮತ್ತೆ ಕೊತ್ತಂಬರಿ ಇದಿಷ್ಟೇ ಆಡ್ ಮಾಡೋದು. ಹಾಕಿ ಇವಾಗ ನಾನು ಇದನ್ನ 2 ವಿಷಲ್ ಕೂಗಿಸ್ತೀನಿ. ನಾವು ಇವಾಗ ಹಿಂಗೆ ನೀರ್ ಕುದಿಸಿ ಅಕ್ಕಿ ಹಾಕೋದ್ರಿಂದ 1 ವಿಷಲಿಗಾದ್ರೆ ನೀಟಾಗೆ ಆಗಿರಲ್ಲ. 2 ವಿಷಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇದೊಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಲಾಸ್ಟ್ ಕೊತ್ತಂಬರಿ ಹಾಕೊಂಡ್ರೆ ಮೇಲೆ ಬಿರಿಯಾನಿ ಫಿನಿಶಿಂಗ್ ಆಯ್ತು. ಇದು ಇವಾಗ 2 ವಿಷಲ್ ಬರೋದೊಂದು ವೇಟ್ ಮಾಡ್ಬೇಕು ನಾವು ಅಷ್ಟೇ. ಇದನ್ನ ಸ್ವಲ್ಪ ಮೇಲ್ಗಡೆ ವಾಶ್ ಮಾಡ್ಕೋಬೇಕು, ಇಲ್ಲಾಂದ್ರೆ ವಿಷಲ್ ಕರೆಕ್ಟ್ ಆಗಿ ಬರಲ್ಲ. ಹೋಗಿ ಇದೊಂದ್ 2 ವಿಷಲ್ ಬಂದ್ರೆ ಆಗುತ್ತೆ. ಈ ಕಡೆ ಪಕ್ಕದಲ್ಲೇ ಇವಾಗ ಇದು ಲಾಸ್ಟ್ ಟಚ್ ಅಪ್ ಮಾಡ್ಬೇಕು ಅಷ್ಟೇ. ಚಿಕನ್ ಸ್ಮೂತ್ ಆಗಿ ಬೆಂದಾಗ್ಲೇ ಅದು ಟೇಸ್ಟ್ ಅನ್ಸೋದು. ನಾ ಚಿಕನ್ ಐಟಮ್ಸ್ ಯಾವ್ದೇ ಮಾಡಿದ್ರು ಕೂಡ ಅರ್ಧಂಬರ್ಧ ಬೆಂದಿದೆ ಅಂದ್ರೆ ಚೆನ್ನಾಗಿರಲ್ಲ. ನಾವು ಸ್ವಲ್ಪ ಕಾಯ್ಲೇಬೇಕು ಬೇಯೋರ್ಗು. ಮುಂಚೆ ಚೆನ್ನಾಗಿ ಬೇಯ್ತಾ ಇದ್ವು ಚಿಕನ್, ಸ್ವಲ್ಪ ಹೊತ್ತಿಗೆ ಬಿರಿಯಾನಿ ಫ್ರೈ ಪಟ್ ಅಂತ ಆಗೋಗೋದು. ಈಗ ಆಗಲ್ಲ. ನಾವೇ ಸ್ಲೋನೋ ಚಿಕನ್ನೇ ಆ ತರನೋ ಗೊತ್ತಿಲ್ಲ. ಚಿಕನ್ ಬೇಯಲ್ಲ ಈಗ ಮುಂಚೆ ತರ. ಆಲ್ಮೋಸ್ಟ್ ಈಗ ಬಂದಿದೆ. ನಾನೀಗ ಇದಕ್ಕೆ ಲಾಸ್ಟ್ ಏನ್ ಆಡ್ ಮಾಡ್ಬೇಕು ಅನ್ನೋದಿದೆ ಅದು ಕಂಪ್ಲೀಟ್ ಮಾಡ್ಬೇಕು. ಇದು 3/4 kg ಚಿಕನ್ ಆಗಿರೋದ್ರಿಂದ ನಾನು ತುಂಬಾ ದೊಡ್ಡದಲ್ಲ, ಮೀಡಿಯಂ ಸ್ಪೂನ್ ಅಲ್ಲಿ 1 ಚಮಚದಷ್ಟು ಪೆಪ್ಪರ್ ಪೌಡರ್ ಮತ್ತೆ ಸ್ವಲ್ಪ 1/4 ಚಮಚದಷ್ಟು ಆಡ್ ಮಾಡ್ತಿದ್ದೀನಿ. ಇದು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋದು ಪೆಪ್ಪರ್ ಪೌಡರ್ನ. ಲಾಸ್ಟ್ ಗೆ ಸ್ಮೆಲ್ಗೆ ಬೇಕು ಕೂಡ ಬರುತ್ತೆ, ಮೇವು ಅಂತ ಐತೆ. ಕೊತ್ತಂಬರಿ ಸ್ವಲ್ಪ ಹಾಕೊಂಡ್ರೆ ಮುಗೀತು. ಅದಕ್ಕೂ 1-2 ಪೀಸ್ ಕೊಡ್ಬೇಕು ನಾವು. ಇದನ್ನ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಪೆಪ್ಪರ್ ಚಿಕನ್
ನಾವ್ ಇವಾಗ ಇದನ್ನ ಗ್ರೇವಿ ಮಾಡ್ಕೊತೀವಿ ಅಂದ್ರೆ ಕಾರ್ನ್ಫ್ಲವರ್ ಬರುತ್ತಲ್ಲ, ಅದಕ್ಕೆ ಕಾರ್ನ್ಫ್ಲವರ್ 1 ಸ್ಪೂನ್ ಕಾರ್ನ್ಫ್ಲವರ್ ಗೆ ಸ್ವಲ್ಪ ನೀರ್ ಹಾಕೊಂಡ್ ಮಿಕ್ಸ್ ಮಾಡಿ ಹಾಕಿದ್ರೆ ಆಯ್ತು.